ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಪರಿಶಿಷ್ಟ ವರ್ಗಗಳ ಇಲಾಖೆ ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಎಸ್ ಟಿ ಸ್ಟೂಡೆಂಟ್ಸ್, ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ PUC 3 ಇಯರ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದ್ರೆ 20,000 ಇದೆ, ಡಿಗ್ರಿಗೆ 25,000 ಇದೆ. ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ MA MSc ಎಟ್ಸೆಟ್ರಾಗೆ 30,000 ಇದೆ. ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಕಲ್ಗೆ 35,000 ಸ್ಕಾಲರ್ಶಿಪ್ ಗೈಸ್ ಇದೆ. ಸರಿನಾ? ಇವಾಗ ನೀವು ಫಸ್ಟ್ ಇಲ್ಲಿ ಬಂದು, ನಾನು ಇದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆನಂತರ ಇಲ್ಲಿ ಬಂದು ಇದು ಬೋರ್ಡ್ ನನ್ ತೆಂಗಿದ್ದು, ಇದು ಬೋರ್ಡ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಆನಂತರ ಇದು 2024 ಅಲ್ಲಿ ಪಾಸ್ ಆಗಿರೋದು, ಅದನ್ನ ಸೆಲೆಕ್ಟ್ ಮಾಡ್ತೀನಿ, ಅಂದ್ರೆ ಟೈಪ್ ಮಾಡ್ತೀನಿ. ಆನಂತರ ಗುರು ಇದು SSLC ರಿಜಿಸ್ಟ್ರೇಷನ್ ನಂಬರ್ ನ ಹಾಕ್ತೀನಿ, ಇದು ಬ್ಲರ್ ಮಾಡಿರ್ತೀನಿ. ಆನಂತರ ಅವರು ಇದು ಕ್ಯಾಸ್ಟ್ ST ಇದು ಸೆಲೆಕ್ಟ್ ಮಾಡ್ಕೋತೀನಿ. ಆನಂತರ ಅವರು ಇದು ಸ್ಟೂಡೆಂಟ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ಅದನ್ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ನ ಮಾಡ್ತೀನಿ ಗೈಸ್. ಸರಿನಾ? ಅದಾದ ನಂತರ ಇಲ್ಲಿ ಬಂದು ನೀವು ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ನಿಮ್ ನೇಮ್ ಹೆಂಗಿದೆ ಅದನ್ನೊಂದೊಂದು ಬರಿಬೇಕಾಗತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಗುರು ಆಧಾರ್ ಸಂಖ್ಯೆನ ನೀವು ಹಾಕ್ಬೇಕಾಗತ್ತೆ. ಅವೆರಡನ್ನೂ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡ್ತೀನಿ. ಗೈಸ್, ಇಲ್ಲಿ ನೀವು RD ನಂಬರ್ ನ ಹಾಕ್ಬೇಕಾಗತ್ತೆ, ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರತ್ತೆ. ಗೈಸ್, ನೆಕ್ಸ್ಟ್ ನೀವು ಎಂಟರ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ಅದು ನಿಮ್ದು ಇಲ್ಲಿ ಕ್ಯಾಸ್ಟ್ ಮತ್ತೆ ಸಬ್ ಕ್ಯಾಸ್ಟ್ ನ ಅದು ಸೆಲೆಕ್ಟ್ ಮಾಡ್ಕೊಳುತ್ತೆ. ಮತ್ತೆ ಇಲ್ಲಿ ಬಂದು ನೀವು ಇಲ್ಲಿ ಸಬ್ ಕ್ಯಾಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸರಿನಾ? ಇಲ್ಲಿ ನೀವು ಹಿಂಗ್ ಸ್ಲೈಡ್ ಮಾಡ್ಕೋದ್ರೆ ನಿಮ್ದು ಕ್ಯಾಸ್ಟ್ ಸಿಗತ್ತೆ, ನೀವು ಕರೆಕ್ಟ್ ಆಗಿ ಅದನ್ನ ಹುಡುಕಬೇಕಾಗುತ್ತೆ ಅಷ್ಟೇ ಗೈಸ್. ಸರಿನಾ? ಗೈಸ್, ಆನಂತರ ನೀವು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ನ ಹಾಕ್ಬೇಕಾಗತ್ತೆ. ನಾನು ಅದನ್ನ ಬ್ಲರ್ ಮಾಡಿರ್ತೀನಿ ಗುರು. ಆನಂತರ ನೀವು ಬಂದು ಇವರು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಂಗಿರೋದ್ ಗುರು, ಸಿಂಪಲ್ ಆಗಿ ಆತರ ಅಡ್ರೆಸ್ ನ ಹಾಕ್ಬಿಡಿ ಅಷ್ಟೇ. ಸರಿನಾ? ಗೈಸ್, ಇವಾಗ ನೀವು ನೆಕ್ಸ್ಟ್ ನಿಮ್ದು ಇಮೇಲ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ. ಇದೇನು ಮ್ಯಾಂಡೇಟರಿ ಇಲ್ಲ, ಬಟ್ ಹಾಕಿದ್ರೆ ಒಳ್ಳೇದೇ ಆಗುತ್ತೆ ಗೈಸ್. ಸರಿನಾ? ಆನಂತರ ಇದು ನೆಕ್ಸ್ಟ್ ನನ್ನ ಮೊಬೈಲ್ ನಂಬರ್ ನ ಹಾಕ್ಬಿಡ್ತೀನಿ. ಗೈಸ್, ಇದು ಆರ್ ಯು ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ ಅಂತ ಇದೆ, ಇದು ನೋ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ನೀವು ಬಂದು ನಿಮ್ಮ ಬೋರ್ಡ್ ಮತ್ತೆ ನೀವು ಯಾವ ಕಾಲೇಜಲ್ಲಿ ಓದಿದ್ದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ? ಇದೆಲ್ಲ ಸೆಲೆಕ್ಟ್ ಆಯ್ತು. ಯಾವ ಕೋರ್ಸು ಅಂತಾನು ಇದೆ ಇಲ್ಲಿ ಬರೋದು. ಸೆಕೆಂಡ್ PUC ಇದು ಇಲ್ಲಪ್ಪ, ಇದೆ ಸೆಕೆಂಡ್ PUC. ಇಲ್ಲಿದೆ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಈ ವರ್ಷನೇ ಪಾಸ್ ಆಗಿರ್ಬೇಕು. ಆನಂತರ ಗುರು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರತ್ತಲ್ಲ ಗುರು, ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಬಂದು ಎಲ್ಲ ಅದಾಗದೇ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಗೈಸ್. ಸರಿನಾ? ನಿಮ್ಮ CGPA ಎಷ್ಟು, ನಿಮ್ಮ ಪರ್ಸೆಂಟೇಜ್ ಎಷ್ಟು, ಅದೆಲ್ಲ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆನಂತರ ಗುರು ನೀವು ಇಲ್ಲಿ ಬಂದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ನೀವು ಹಾಕ್ಬೇಕಾಗತ್ತೆ. ಸರಿನಾ? ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನೋಡಿ, ಇಲ್ಲಿ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬದಲು, ಬಟ್ ಅದು ಮೈಸೂರು ಅಂತ ಇತ್ತು. ಇಲ್ಲ ಅದು ಆಪ್ಷನ್ ಇದೆ ನೋಡಿ ಗುರು, ಓಲ್ಡ್ SBM ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ LE ಅಂತ ಇರತ್ತೆ, ಯಾವ ಡಿಸ್ಟಿಕ್ ಅಂತ, ಮಂಡ್ಯ. ಇದು ಗುರು ಇಲ್ಲಿ ಮೇಲುಕೋಟೆ ಸೆಲೆಕ್ಟ್ ಮಾಡ್ಕೊಂಡೆ. ಇದು ಬ್ಯಾಂಕ್ ಡೀಟೇಲ್ಸ್ ಬಂತು. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ನ ನೀವು ಹಾಕ್ಬೇಕಾಗತ್ತೆ, ನಿಮ್ಮ ಪಾಸ್ಬುಕ್ ಅಲ್ಲಿ ಹೆಂಗಿದೆ ಆ ರೀತಿ ಹಾಕಿ. ಆನಂತರ ನೀವು ಅಕೌಂಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಇದನ್ನೆಲ್ಲ ಬ್ಲರ್ ಮಾಡಿರ್ತೀನಿ ಗೈಸ್. ಇದು ನೆಕ್ಸ್ಟ್ ಇವಾಗ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ಫೋಟೋ ಬರುತ್ತೆ, ಅದನ್ನ ಬ್ಲರ್ ಮಾಡಿರ್ತೀನಿ.
ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ 100 KB ಅಂತ ಇದೆ. ಇದೆಲ್ಲ ಗೈಸ್ 100 KB ಗಿಂತ ಕಡಿಮೆ ಇರಬೇಕು. ಈಗ ಮತ್ತೆ ನಾನು ಫೈಲ್ ಸೈಜ್ ನ ರಿಡ್ಯೂಸ್ ಮಾಡಬೇಕು. ಅದನ್ನ ಗೈಸ್ ಇವಾಗ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇದು ಅಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಅದು ಅಲ್ಲೇ ಬರತ್ತೆ. ಗೈಸ್ ಇವಾಗ ನೆಕ್ಸ್ಟ್ ಇದು ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದೊಂದು ಪ್ರಿನ್ಸಿಪಲ್ ಇಂದ ಸೈನ್ ಹಾಕ್ಸ್ಕೊಂಡಿರಿ ಅಷ್ಟೇ. ನೆಕ್ಸ್ಟ್ ಇದು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದ್ಸತಿ ಒಂದ್ಸತಿ ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಗೈಸ್ ಎಲ್ಲಾನು ಒಂದ್ಸತಿ ಚೆಕ್ ಮಾಡಿದೆ. ನೆಕ್ಸ್ಟ್ ಇದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಇಲ್ಲಿ ಅಪ್ಲಿಕೇಶನ್ ಡೇಟ್ ಆಫ್ ಬರ್ತ್ ಹಾಕಿಲ್ಲ. ಇದು ನನ್ನ ತಂಗಿದು, ಇಲ್ಲಿ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕು ಮತ್ತೆ ಜೆಂಡರ್ನು ಸಹ ಸೆಲೆಕ್ಟ್ ಮಾಡಲಿಲ್ಲ. ಈ ತರ ಮಿಸ್ ಆಗಿರತ್ತೆ. ಇದು ನನ್ನ ತಂಗಿದು ಡೇಟ್ ಆಫ್ ಬರ್ತ್ ಅಪ್ಲೈ ಮಾಡ್ಬೇಕು. ಈಗ ಮಾರ್ಚ್ 25 ಅಲ್ವೇನೆ, 2008. ಗೈಸ್ ಇವಾಗೆಲ್ಲ ಆಯ್ತು. ನೆಕ್ಸ್ಟ್ ಇದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಟೈಮ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಆನಂತರ ಗುರು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗುರು ಇಲ್ಲಿ ನಿಮ್ಗೆ ಇದು ಡೌನ್ಲೋಡ್ ಆಗುತ್ತೆ. ಆನಂತರ ಗುರು ದಿಸ್ ಡೀಟೇಲ್ಸ್ ಆಫ್ ದ ಅಪೋಸ್ಡ್ ಸ್ಟೂಡೆಂಟ್ ಆರ್ correct according to the college records and the need for the first time first class. The document, the course final mark sheet and caste certificate are sent to district officers ಮಂಡ್ಯ ಅಂತ ಇದೆ. ಇಲ್ಲಿ ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಸೈನ್ ಆಗ್ಬೇಕಾಗತ್ತೆ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಗೈಸ್ ಈ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡಿದೀವಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.